ಪಾರಿವಾಳಗಳಿಂದ ಮನುಷ್ಯನ ಜೀವಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನಂಬಲೇಬೇಕು. ಪಾರಿವಾಳಗಳಿಂದ ಬರ್ಡ್ ಫ್ಯಾನ್ಸಿಸ್ ಡಿಸೀಸ್ ಅಥವಾ ಹೈಪರ್ ಸೆನ್ಸಿಟಿವ್ ನ್ಯೂಮೊನೈಟಿಸ್ ಅಂತ ಕಾಯಿಲೆ ಬರುತ್ತೆ. ಪಾರಿವಾಳಗಳ ಡ್ರಾಪಿಂಗ್ಸ್ ಏನಿರುತ್ತೆ ಅಥವಾ ಅವುಗಳ ರೆಕ್ಕೆಗಳೇನಿರುತ್ತೆ ಅದರಲ್ಲಿರುವಂಥ ಏವಿಯನ್ ಪ್ರೋಟೀನ್ಸು ನಾವು ಉಸಿರಾಡಿದಾಗ ನಮ್ಮ ಶ್ವಾಸಕೋಶಕ್ಕೆ ತಲುಪುತ್ತೆ. ಶ್ವಾಸಕೋಶದಲ್ಲಿ ಏರ್ ಸ್ಯಾಕ್ಸ್ ಅಂತ ಇರುತ್ತೆ. ಏರ್ ಸ್ಯಾಕ್ಸ್ ಮತ್ತು ರಕ್ತನಾಳಗಳ ಮಧ್ಯೆ ಒಂದು ಲೇಯರ್ ಇರುತ್ತೆ, ಅದನ್ನ ನಾವು ಇಂಟರ್ಸ್ಟಿಷಿಯಮ್ ಅಂತ ಹೇಳ್ತೀವಿ. ಆ ಪ್ರೋಟೀನ್ಸ್ ಅಲ್ಲಿ ಹೋದಾಗ ಇನ್ಫ್ಲಮೇಷನ್ ಆಗಿ ಅದು ಊದ್ಕೊಂಡು ಅಲ್ಲಿ ಫೈಬ್ರೋಸಿಸ್ ಅಂತ ಆಗುತ್ತೆ. ಸೊ ಈ ರೀತಿ ಆದಾಗ ಮನುಷ್ಯನಿಗೆ ಪದೇ ಪದೇ ಕೆಮ್ಮು ಬರ್ಬೋದು ಮತ್ತು ಉಸಿರಾಡ್ಲಿಕ್ಕೆ ಕೂಡ ಸಮಸ್ಯೆ ಆಗ್ಬೋದು. ಇದನ್ನ ನಾವು ಅರ್ಲಿ ಟ್ರೀಟ್ಮೆಂಟ್ ತೊಗೊಳ್ಲಿಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ಸಾವು ಬರೋಕ್ಕೆ ಚಾನ್ಸಸ್ ಕೂಡ ಇರುತ್ತೆ. ಸೊ ನಾವು ನೋಡ್ತಾ ಇರ್ಬೋದು ದೊಡ್ಡ ದೊಡ್ಡ ಸಿಟಿಗಳು ಇಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪಿಜನ್ಸ್ ಅಥವಾ ಪಾರಿವಾಳಗಳಿಗೆ ಫುಡ್ ಹಾಕ್ತಾರೆ. ಇದನ್ನೆಲ್ಲ ತಿಂದ್ಕೊಂಡು ಪಾರಿವಾಳಗಳ ಸಂಖ್ಯೆ ಜಾಸ್ತಿ ಆಗ್ತದೆ, ಅದರಿಂದ ಮನುಷ್ಯನ ಜೀವಕ್ಕೆ ತೊಂದರೆ ಆಗ್ತದೆ. ರೀಸೆಂಟ್ಲಿ ಪಬ್ಲಿಷ್ ಸ್ಟಡೀಸ್ ಪ್ರಕಾರ ಇಂಡಿಯಾದಲ್ಲಿ ಮೋರ್ ದೆನ್ 50% ಹೊಸದಾಗಿ ಡಯಾಗ್ನೋಸ್ ಆಗುವಂಥ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ನ ಪಾರಿವಾಳಗಳ ಇದಕ್ಕೆ ಅಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇದಕ್ಕೆ ಏನು ಮಾಡ್ಬೋದು ಅಂತ ಸೊಲ್ಯೂಷನ್ ನೀವೇ ತಿಳಿಸಿ. ಥ್ಯಾಂಕ್ ಯು.